ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ಇಲ್ಲಿಂದ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ನಮ್ಮ ಮನೆಯವ್ರದ್ದು ನೋಡಿ, ನಮ್ಮ ಮನೆ ಮುಂದ್ಗಡೆ ಕೆಲಸ ಇವತ್ತು ಟಾಪು. ಸೊ ಹಂಗಾಗಿ ಮೇಲ್ಗಡೆ ಈಗ ಕಂಬಿ ಎಲ್ಲ ಕಟ್ತಾ ಇದ್ದಾರೆ. ಕಂಬಿ ಎಲ್ಲ ಕಟ್ಟಿ ಆದಮೇಲೆ ನಾಳೆ ಕಾಂಕ್ರೀಟ್ ಹಾಕ್ತಾರೆ, ಅಂದರೆ ಟಾಪ್ ಹಾಕ್ತಾರೆ ನಾಳೆ. ಅದಕ್ಕೋಸ್ಕರ ಇವತ್ತು ಎಷ್ಟೇ ಹೊತ್ತಾದ್ರೂ ಎಲ್ಲ ಕೆಲಸಗಳು ಮುಗಿಸ್ಬೇಕು ಅಂತ ಬೇಗ ಬೇಗ ಮಾಡ್ತಾಯಿದ್ರು. ಹಾಗೆ ನಾನು ಹೂ ಕಿತ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಈ ಕಡೆ ಬಂದೆ. ಬರೋಷ್ಟರಲ್ಲಿ ಇವರು ಕೆಲಸ ಮಾಡ್ತಾಯಿದ್ರಲ್ಲ, ಮೊಬೈಲು ಇತ್ತು ಕೈಯಲ್ಲಿ. ಸೊ ಎಲ್ಲೇ ಹೋದ್ರೂ ವೀಡಿಯೋ ಶೂಟ್ಗೆ ಅಂತ ಇಟ್ಕೊಂಡಿರ್ತೀನಿ ಜೊತೆಯಲ್ಲಿ. ಅದಕ್ಕೆ ನಮ್ಮ ಮನೆಯವರೇ ಕೆಲಸ ಮಾಡ್ತಾಯಿದ್ರಲ್ಲ, ಸರಿ ಬಿಡು ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತಂದು ಹೇಳ್ಬಿಟ್ಟು ವೀಡಿಯೋನ ಶೂಟ್ ಮಾಡಿದೆ. ಹಾಗೆ ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ನೋಡಿ ಹೇಳಿ. ಹಾಗೇನೆ ನನಗೂ ಪಾಪ ತುಂಬ ಕಷ್ಟ. ಈಗ ಅಂತೂ ಮೋಡ ಮುಚ್ಕೊಂಡಿದೆ, ಅದಕ್ಕೋಸ್ಕರ ಹಂಗೆ ಮಾಡ್ತಾವ್ರೆ. ಇಲ್ಲ ಹೆವಿ ಬಿಸಿಲು ಹೊಡಿತಾ ಇರುತ್ತೆ, ಆ ಬಿಸಿಲಲ್ಲಿ ಮಾಡ್ತಾ ಇರ್ತಾರೆ ನೋಡಿ. ರೆಡ್ ಟಿ ಶರ್ಟ್ ಹಾಕ್ಕೊಂಡು, ಕ್ಯಾಪ್ ಹಾಕ್ಕೊಂಡು, ನೈಟ್ ಪ್ಯಾಂಟ್ ಹಾಕ್ಕೊಂಡು ಕೆಲಸ ಮಾಡ್ತಾವ್ರೆ. ನನಗೇನೋ ತುಂಬ ನೋವು ಅನಿಸುತ್ತೆ. ನಮ್ಮ ಮನೆಯವ್ರು ನನ್ನ ಮುಂದೆ ಮಾಡಬೇಕಾದ್ರೆ ತುಂಬ ನೋವು ಅನಿಸುತ್ತೆ. ಬೇರೆ ಊರಲ್ಲಿ ಆ ಥರ ಎಲ್ಲ ನೋಡಲ್ವಲ್ಲ ನಾನು ಡೈಲಿ. ಸೊ ಇಲ್ಲಿ ಮಾಡ್ತಾಯಿದ್ರೆ ಇನ್ನೂ ಎಷ್ಟು ದಿನ ಅಪ್ಪ ಈ ಕಷ್ಟ ಅಂತ ಅನಿಸುತ್ತೆ. ಆದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರಬೇಕು, ಬ್ಯುಸಿಯಾಗಿರಬೇಕು, ಸುಮ್ಮನೆ ಅಂತೂ ಇರಬಾರ್ದು ಅಂತ ನಮ್ಮ ಮನೆಯವರೇ ಹೇಳ್ತಾ ಇರ್ತಾರೆ. ಆದರೂ ನಮ್ಮ ಮನೆಯವ್ರಿಗೆ ಆ ಬಿಸಿಲಲ್ಲಿ ಮಾಡೋದು ನೋಡಿ ನನಗೊಂಥರ ನೋವಾದಂಗೆ ಆಗುತ್ತೆ ಮನಸ್ಸಿಗೆ. ಪರವಾಗಿಲ್ಲ, ನಮ್ಮ ಮನೆಯವರು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ನನ್ನ ಮನಸ್ಥಿತಿನ. ನಮ್ಮ ಮನೆಯವ್ರ ಮನಸ್ಥಿತಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ತುಂಬ ಚೆನ್ನಾಗಿ ಹೋಗ್ತೀವಿ. ಇಲ್ಲ ಅಂದಿದ್ರೆ ಸೊ ಬೇರೆ ಥರ ಮೈಂಡ್ಸೆಟ್ ಇರೋ ಗಂಡು ಮಕ್ಕಳೇ ಆಗಿದ್ದರೆ, ಸೊ ನೀನು ಮಾತ್ರ ಹಿಂಗೆ ನೆರಳಲ್ಲಿ ವೀಡಿಯೋಸ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಆಗಿರ್ತೀಯ, ನಾನು ಮಾತ್ರ ಕಂಬಿ ಕೆಲಸ ಮಾಡ್ಕೊಂಡು ಬಿಸಿಲಲ್ಲಿ ಒಣಗಿ ಕಪ್ಪಗಾಗಿರ್ತೀನಿ, ನಿನ್ನ ಜೊತೆ ನಾನು ಬರಲ್ಲ, ನೀನು ವೀಡಿಯೋಸ್ ಮಾಡಬೇಡ, ಅದರಿಂದ ಎಷ್ಟೇ ಬರಲಿ ನಮ್ಗೆ ಅಮೌಂಟ್ ಬೇಡ, ನೀನೊಂಥರ ಸ್ಟ್ಯಾಂಡರ್ಡ್ ಆಗಿರ್ತೀಯ, ನಾನೊಂಥರ ಈ ಥರ ಕೆಲಸ ಮಾಡಿ ನಾನು ಬ್ಲಾಕ್ ಆಗಿರ್ತೀನಿ, ನಾನು ಎಷ್ಟೇ ಚೆನ್ನಾಗಿ ರೆಡಿ ಆದರೂ ನಾನು ಚೆನ್ನಾಗಿ ಕಾಣಿಸಲ್ಲ, ಹಿಂಗೆಲ್ಲ ಮಾತುಗಳು ಬಂದು ಡೈಲಿ ಬೇಕಾದ್ರೆ ಜಗಳ ಮಾಡಿರೋರು ಮನೆಯಲ್ಲಿ. ಆದರೆ ನಮ್ಮ ಮನೆಯವ್ರು ದೇವ್ರಂತವ್ರೆ, ಅಂಥ ವಿಚಾರದಲ್ಲಿ ಆ ಥರ ಬಾಯಿ ಬಿಟ್ಟು ಒಂದೇ ಒಂದು ಸಾರಿನೂ ಆ ಥರ ಮಾತಾಡೇ ಇಲ್ಲ. ನಾನು ಹುಟ್ಟಿರೋದೇ ಕಪ್ಪಿಗೆ, ನೀನು ಹುಟ್ಟಿರೋದೇ ಬೆಳ್ಳಿಗೆ ಅಂತಾರೆ ಹೊರ್ತು, ನಾನು ಬಿಸಿಲಲ್ಲಿ ಮಾಡಿ ಈ ಥರ ಇದ್ದೀನಿ, ನೀನು ನೆರಳಲ್ಲಿ ಇದ್ಕೊಂಡು ಈ ಥರ ಇದೆಯಾ, ನೀನೆಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕ್ಬೇಡ, ಸ್ಟ್ಯಾಂಡರ್ಡಾಗಿ ಇರಬೇಡ, ಸೊ ಏನು ಇದು ಮಾಡಬೇಡ, ನೀನು ಮುಂಚೆ ಹೆಂಗಿದ್ದು ಹಂಗೆ ಇರು ಅಂತಂದು ಯಾವತ್ತಿಗೂ ಇದುವರೆಗೂ ಒಂದು ಮಾತು ಅಂದಿಲ್ಲ. ಅದಕ್ಕೋಸ್ಕರ ಆ ವಿಷಯದಲ್ಲಿ ನಿಜ ನಾನು ಪುಣ್ಯ ಮಾಡಿದ್ದೆ ಇಂಥ ಗಂಡ ಸಿಗೋದಕ್ಕೆ. ನಾನು ಚಿಕ್ಕ ಚಿಕ್ಕ ಮ್ಯಾಟ್ರಸ್ ಎಲ್ಲ ಆಗಿರೋದು ನಾನು ನೋಡಿದ್ದೀನಿ ಕಣ್ಣಾರೆ. ಚಿಕ್ಕ ಪುಟ್ಟ ವಿಷಯಗಳಿಗೆ ಎಷ್ಟೊಂದು ಇದು ಮಾಡ್ಕೊತಾ ಇರ್ತಾರೆ. ಅದರಲ್ಲಿ ನಮ್ಮ ಮನೆಯವರು ನಿಜ ಅದಕ್ಕಂತೂ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅಷ್ಟೊಂದು ಹೊಟ್ಟೆ ಉರಿ ಪಟ್ಕೊಳ್ಳೋ ಅಂಥವ್ರನ್ನ ನಾನು ನೋಡಿದ್ದೀನಿ. ನೀನು ಚೆನ್ನಾಗಿದೆಯಾ, ನಾನು ಚೆನ್ನಾಗಿಲ್ಲ, ಈ ಥರ ಎಲ್ಲ ಮಾತಾಡೋಣ ನಾನು ನೋಡಿದ್ದೀನಿ. ಆದರೆ ಅದು ವರ್ಣಿಸೋಕ್ಕಾಗಲ್ಲ ಬಿಡಿ. ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಮ್ಮ ಮನೆಯವ್ರಿಗೆ, ಇರೋವರೆಗೂ ಪಾದ ಪೂಜೆ ಮಾಡಿದ್ರು ಅವ್ರ ಮನಸ್ಸಿಗೆ ನನ್ನಂತೂ ಬೆಲೆ ಕಟ್ಟೋಕ್ಕೆ ಆಗಲ್ಲ ನಾನಂತೂ. ಸೊ ಅಷ್ಟು ಒಳ್ಳೆ ಮನುಷ್ಯ ಸಿಕ್ಕಿದ್ದಾರೆ. ಕಪ್ಪಿದ್ರೆ ಏನೋ, ಮನಸ್ಸು ಮಾತ್ರ ಬಂಗಾರ ಇದ್ದಂಗಿದೆ. ಸಾಕು ನನಗೆ ಆ ಮನಸ್ಸೇ ಸಾಕು ಅಂತಂದು ಹೇಳ್ಬಿಟ್ಟು ಯಾವಾಗಲೂ ಖುಷಿ ಪಟ್ಕೊತಾ ಮನಸ್ಸಲ್ಲೇ ಖುಷಿ ಪಟ್ಕೊತಾ ಇರ್ತೀನಿ. ನಮ್ಮ ಮನೆಯವ್ರ ಹತ್ರ ಹೇಳೋಕ್ಕೋಗಲ್ಲ ಯಾವಾಗ್ಲೂ. ಹೇಳಿದ್ರು ಅವರೇನೋ ಹಿಗ್ಗೋದು ಕುಗ್ಗೋದು ಈ ಥರ ಎಲ್ಲ ಮನಸ್ಥಿತಿ ಎಲ್ಲ ಅವ್ರದ್ದು. ಒಂದೇ ಮಾತು, ಒಂದೇ ಗುಣ, ಒಂದೇ ದಾರಿ, ಆ ರೀತಿ ಮನುಷ್ಯ ಅವರು. ಹಂಗಾಗಿ ನನಗೆ ದೇವರು ನನಗೆ ಸಿಕ್ಕಿದ್ದಾನೆ ಅಂತ ಅಂದ್ಕೊತಾ ಇರ್ತೀನಿ. ಹಾಗೆ ನಮ್ಮ ಮನೆಯವರು ಕೆಲಸ ಮಾಡ್ತಾಯಿದ್ರಲ್ಲ, ನಾನು ಹೂವೆಲ್ಲ ತೊಗೊಂಡು ಬಂದು ಸ್ವಲ್ಪ ಫೋಟೋಗೆಲ್ಲ ಹೂ ಮುಡಿಸಿ, ನೆಕ್ಸ್ಟು ಸೋಫಾ ಕವರ್ಸು ಮತ್ತು ಈ ಬೆಡ್ ಕವರ್ಸ್ ಎಲ್ಲ ತೆಗ್ದಿದ್ದೆ ಹಳೇದೆಲ್ಲನೂ ತೊಳೆಯೋಕ್ಕೆ ಅಂತಂದು. ಈಗ ಹೊಸದೆಲ್ಲ ನೀಟಾಗೆಲ್ಲ ನಾನು ಒದಿಸಿ ಹಾಸ್ತಾ ಇದ್ದೀನಿ. ಹಿಂಗೆ ಮನೆಯಲ್ಲಿದ್ದರೆ ಇಲ್ಲಿ ತುಂಬ ವರ್ಕ್ಗಳು ಇರ್ತವೆ ಮನೆಯಲ್ಲಿನೂ, ವೀಡಿಯೋಸ್ ಅಂತೆ, ಎಡಿಟಿಂಗ್ ಅಂತೆ, ಈ ಥರ ಮನೆ ಕೆಲಸಗಳು, ಅಡುಗೆಗಳು, ಮಕ್ಕಳು ನೋಡ್ಕೊಳ್ಳೋದು ಪ್ರತಿಯೊಂದು ಇರುತ್ತೆ. ನಾವು ಅಷ್ಟೇ ಸಮವಾಗಿ ಹೋಗ್ತಾ ಇರ್ತೀನಿ. ನಾನು ಸುಮ್ಮನೆ ಟೈಮ್ ವೇಸ್ಟ್ ಅಂತೂ ಮಾಡೋಕ್ಕೋಗಲ್ಲ. ಏನಾದರೂ ಒಂದು ಕೆಲಸ ಇದ್ದರೆ ಮಾಡ್ತಾನೆ ಇರ್ತೀನಿ ಹೇಳ್ರಿ. ಯಾಕಂದರೆ ಟೈಮ್ ವೇಸ್ಟ್ ಮಾಡ್ತಾ ಹೋದರೆ ನೆಕ್ಸ್ಟ್ ನಾನು ಮಾಡಬೇಕಾಗಿರೋದು ನಾನೇ, ಬೇರೆ ಯಾರೂ ಮಾಡ್ಕೊಡಲ್ಲ ಅಂತಂದು ಹೇಳ್ಬಿಟ್ಟು ಯಾವಾಗ ಟೈಮ್ ಸಿಕ್ಕಿದ್ರೆ ಅವಾಗ ಬರೋ ಕೆಲಸಗಳೆಲ್ಲ ಮುಗಿಸ್ಕೊಬಿಡ್ತೀನಿ. ನಾನು ಈ ಬಾಗಿಲ ಎಷ್ಟೇ ನಾನು ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ತೆಗೆದ್ರು ನನ್ನ ಮಕ್ಕಳಿದಾರಲ್ಲ, ಆ ಕಡೆ ಈ ಕಡೆ ಓಡಾಡ್ಕೊಂಡು ಬರ್ತಾರೆ. ಇಲ್ಲ ಸ್ಕೂಲಿಗೆ ಹೋಗಿ ಬರ್ತಾನೆ ಚಿಕ್ಕವನು, ಅಲ್ಲಿ ಬಂದಿದ ತಕ್ಷಣ ಬಟ್ಟೆಗಳೆಲ್ಲ ಹಾಕ್ಬಿಡ್ತಾರೆ ಬಿಚ್ಚಿಬಿಟ್ಟ ಬಾಗಿಲ ಮೇಲೆ ಹಾಕ್ಬಿಡ್ರಿ ಅಂತ ಎಷ್ಟು ಬಡ್ಕೊಂಡ್ರೂ ಕೇಳಲ್ಲ. ಅದಕ್ಕೋಸ್ಕರ ನಾನೇ ಆ ಥರ ಕ್ಲೀನ್ ಮಾಡ್ತಾ ಇರ್ತೀನಿ ಎಲ್ಲ ತೆಗೆದು. ಅದು ರೊಟೀನ್ ಆಗಿರುತ್ತೆ ಬಿಡಿ, ತೆಗಿಯೋದು ಹಾಕೋದು ಬಟ್ಟೆಗಳು ಹಂಗೆ. ಸದ್ಯಕ್ಕೆ ಈಗೆಲ್ಲ ತಗೊಂಡೋಗಿ ನೀಟಾಗಿ ಮಡಚಿಟ್ಟೆ. ತೊಳೆಯೋ ಅಂಥವೆಲ್ಲ ಹೊರಗಡೆ ಹಾಕಿದೆ. ಇನ್ನೂ ಒಂದು ಸಾರಿನೂ ಹಾಕ್ದೇ ಇರೋವು ಇದ್ವು, ಅವನ್ನ ಮಡಚಿ ಬೀರುದಲ್ಲಿ ಎತ್ತಿಟ್ಟೆ. ಈಗ ಸ್ವಲ್ಪ ರೈಸ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ಇತ್ತು, ಅವನ್ನೆಲ್ಲ ತೊಳ್ಕೊಂಡು ಹೋಗ್ತಾಯಿದ್ದೀನಿ ಒಳಗಡೆ. ಬಟ್ಟೆನೂ ಬೆಳಿಗ್ಗೆನೇ ತೊಳೆದಾಕಿದ್ದೆ, ಅವನ್ನ ಮಡಚಬೇಕು. ಲಾಸ್ಯ ನೋಡಿ ಈ ರೂಮಲ್ಲಿ ಬ್ಯುಸಿ ಆಗಿಬಿಟ್ಟವಳೆ. ನಾನೆಲ್ಲ ಹಾಸ್ಬಿಟ್ಟು ಈ ಕಡೆ ಬಂದಿದ್ರೆ ಎಲ್ಲ ಇಟ್ಟು ಅವನ್ನೆಲ್ಲ ನೋಡಿ ಒಂದು ಕಡೆ ನೀಟಾಗಿ ಎತ್ತಿಟ್ಟಿದ್ರೆ, ತಲೆ ಅಡೆಗೆ 2 ದಿಂಬು ಹಾಕಿದ್ದಾಳೆ, ಕಾಲೆಡೆ ಒಂದು ಚಾಪೆ ಬೆಡ್ಶೀಟ್ ಎಲ್ಲ ಹಾಕ್ಕೊಂಡವಳೆ. ಒಂದು ಕಡೆ ನೀಟಾಗಿ ನಾನು ಜೋಡಿಸಿಟ್ಟಿದ್ದೆ ತುಂಬ ಚೆನ್ನಾಗಿ. ಈ ಥರ ಮಕ್ಳಿರೋ ಮನೆಯಲ್ಲಿ ಏನಾದರೂ ಒಂದು ಕಿತ್ತಾಕ್ತಾನೆ ಇರ್ತಾರೆ ಹೇಳ್ರಿ. ಲಾಸ್ಯ ಮಾನ್ವಿಕ್ ಹೇಳ್ದಂಗೆ ಕೇಳಲ್ಲ, ಫುಲ್ ಇದು ಮಾಡ್ತಾ ಇರ್ತಾರೆ. ನನ್ನ ತಮ್ಮನ ಮಕ್ಕಳು ಲಾಸ್ಯ ಮಾನ್ವಿಕು ಹೊಸ್ದಾಗಿ ನೋಡ್ತಾ ಇರೋರು ಕೇಳ್ತೀರಾ, ಮಗನ ಚಿಕ್ಕವರ ಇನ್ನೂ ಅಂತಂದು. ನನ್ನ ಮಕ್ಕಳು ಆಗಲೇ ದೊಡ್ಡವ್ರಿಗೆ ಬಂದು 18 ಇಯರ್ಸು, ಚಿಕ್ಕವನಿಗೆ ಬಂದು 16 ಇಯರ್ಸ್. ಈಗ
ಹಾಗಾಗಿ ಇವರು ಅಳಿಯನೂ ಸೊಸೆ ಆಗ್ಬೇಕು ನನ್ನ ತಮ್ಮನ ಮಕ್ಕಳೇ. ಪಕ್ಕನೇ ತವ್ರ ಮನೆ ಇರೋದ್ರಿಂದ ಮಕ್ಳು ಇಲ್ಲೇ ಓಡಾಡ್ಕೊಂಡಿರ್ತವೆ ಜಾಸ್ತಿ ನಮ್ಮ ಹತ್ರನೇ. ಇನ್ನೊಂದು ನಾವು ಮುದ್ಸೋದು ಜಾಸ್ತಿ ಹೇಳ್ರಿ ಮಕ್ಕಳನ್ನ, ಹಾಗಾಗಿ ನಮ್ಮ ಜೊತೆನೇ ಓಡಾಡ್ಕೊಂಡಿರ್ತವೆ ಅಳಿಯ ಸೊಸೆ. ಅವ್ರನ್ನ ಮಕ್ಕಳು ಅಂತ ಸ್ವಲ್ಪ ಜನ ತಿಳ್ಕೊತಾರೆ, ಅಷ್ಟೊಂದು ಬಾಂಡಿಂಗ್ ಚೆನ್ನಾಗಿರುತ್ತೆ ನಮ್ಮದು ಅವ್ರದ್ದು. ಹಾಗೆ ಬಟ್ಟೆ ಎಲ್ಲ ತೊಳೆದಿದ್ನಲ್ಲ ಅವನ್ನೆಲ್ಲ ಎತ್ಕೊತಾ ಇದೀನಿ. ಇನ್ನೇನು ಮಳೆ ಒಂಥರ ಮೋಡದ ಥರ ಆಗಿತ್ತು. ನಮ್ಮ ರೋಜಾ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಸೊ ಇಲ್ಲಿ ಸಪ್ಪೆ ಎಲ್ಲ ಇತ್ತು, ಅದನ್ನೆಲ್ಲ ಎತ್ಕೊಂಡೋಗಿ ಬಣವೆ ಹತ್ರ ಎಲ್ಲ ಇಟ್ಟಿದ್ರು. ಇನ್ನು ಅದನ್ನೆಲ್ಲ ನಾವು ನೀಟಾಗಿ ಒದಿಸ್ಕೋಬೇಕು ಅಂತಂದು ರೋಜಾ ಅದೇ ಹೇಳ್ತಾ ಇದ್ಲು. ನಾನು ಅಷ್ಟರಲ್ಲಿ ಬೇಗ ಬೇಗ ಬಟ್ಟೆ ತೊಗೊಂಡು ಎಲ್ಲ ಮಡ್ಚಿಟ್ಬಿಡೋಣ. ಮಳೆ ಬಂದರೆ ಪವರ್ ತೆಗೆದುಬಿಡ್ತಾರೆ, ಯಾಕಂದರೆ ಗಾಳಿ ಮಳೆ ಎದ್ದುಬಿಟ್ರೆ ಅಷ್ಟೇ ಕರೆಂಟ್ ಹೋಗ್ಬಿಡುತ್ತೆ ನಮ್ಮೂರಲ್ಲಂತೂ. ಒಂದು 2-3 ಅವರ್ ಒಂದೊಂದು ಟೈಮ್ ಆದರೆ ನೈಟ್ ಫುಲ್ ಬರೋದೇ ಇಲ್ಲ, ಆ ಥರ ಆಗುತ್ತೆ. ಈ ಸೆಕೆ ಟೈಮಲ್ಲಿ ನೈಟು ಮಳೆ ಬಂದಾಗ ಆ ಥರ ಕರೆಂಟ್ ಇಲ್ಲ ಅಂದರೆ ಫುಲ್ಲು ಸೆಕೆ ಹೊಡೆಯುತ್ತೆ. ಕೂಲರ್ಸು ಫ್ಯಾನ್ಸು ಆನ್ ಮಾಡೋಕ್ಕೆ ಆಗಲ್ಲ ಮನೆಯಲ್ಲಿ, ಆ ಥರ ಆಗ್ಬಿಡುತ್ತೆ. ಹಾಗಾಗಿ ಸೆಕೆ ಮುಗಿಯೋವರೆಗೂ ಕರೆಂಟಿಂದು ಸ್ವಲ್ಪ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಸಾಕಪ್ಪ ಅಂದ್ಕೊತೀನಿ. ಮುಂಚೆ ಎಲ್ಲ ಅಷ್ಟೊಂದು ಸೆಕೆ ಆಗ್ತಿರಲಿಲ್ಲ. ಈ ನಡುವೆ ಸ್ವಲ್ಪ ವೆಯ್ಟ್ ಗೇನ್ ಆದಂಗೆ ಆಗಿದ್ದೀವಿ ನಮ್ಮ ಮನೆಯವರು. ನಮ್ಮ ಮನೆಯವರೇನೋ ಆಗಿದ್ದಾರೆ, ನಾನೊಂಚೂರು ವೆಯ್ಟ್ ಗೇನ್ ಆಗಿದ್ದೀನಿ. ಹಂಗಾಗಿ ಸೆಕೆಗೆ ತಡೆಯೋಕ್ಕೆ ಆಗಲ್ಲ. ಸ್ವಲ್ಪ ಸ್ಲಿಮ್ ಆಗಿರೋರಿಗೆ ನೋಡ್ರಿ, ಮತ್ತೆ ಅಷ್ಟೊಂದು ಸೆಕೆ ಅನಿಸಲ್ಲ, ಏನಿಲ್ಲ. ನಾನು ಅಷ್ಟೊಂದೇನು ವೆಯ್ಟ್ ಗೇನ್ ಆಗಿಲ್ಲ, ಒಂಚೂರು ಪರವಾಗಿಲ್ಲ ಅನ್ನೋ ರೇಂಜ್ಗೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ. ಅದಕ್ಕೋಸ್ಕರ ಹೇಳಿದೆ. ಈಗ ರಾಗಿ ಇತ್ತು ನಮ್ಮಮ್ಮ ಮಾಡಿಕೊಟ್ಟಿರೋದು, ರಾಗಿನ ಒಳಗಡೆ ಎತ್ತಿಟ್ಕೊತಾ ಇದ್ದೀನಿ. ಗಾಳಿ ಆಗಲೇ ಜೋರಾಗಿ ಬೀಸ್ತಾ ಇತ್ತು. ಲಾಸೆ ಈ ಕಡೆ ಆಟಾಡ್ತಾ ಇದ್ರೆ ನಮ್ಮ ಮನೆಯವರು ಅವಳ ಜೊತೆ ಮಾತಾಡ್ತಾ ಈ ಕಡೆ ಇವ್ರದ್ದು ವೀಡಿಯೋ ಸ್ವಲ್ಪ ಶೂಟ್ ಮಾಡ್ತಾವ್ರೆ ನೋಡಿ. ಆ ಸಪ್ಪೆ ಎಲ್ಲನೂ ಹಸುಗಳಿಗೆ ಹಾಕುವಂಥದ್ದು. ಅದನ್ನು ಈಗ ಮಳೆ ಬರುತ್ತಲ್ಲ ನೀಟಾಗಿ ಒದಿಸಿ ಇಟ್ಕೋಬೇಕು. ನೆಂದೋದ್ರೆ ಅದು ಮತ್ತೆ ಹಸುಗಳು ತಿನ್ನಕ್ಕೆ ಬರಲ್ಲ. ಅದೇ ಒಂದು ಕೆಲಸ ಆಗುತ್ತೆ. ನೆಂದು ಬಿಟ್ಟರೆ ಅದನ್ನು ಒಣಗಿಸೋದು ಮತ್ತು ಇಡೋದು ಚೆನ್ನಾಗಿರಲ್ಲ. ಒಂದು ಸರಿ ಮಳೆ ನೀರಿಗೆ ನೆಂದರೆ ಅವು ಮೂಕ್ ಪ್ರಾಣಿಗಳು ಮೇವಾಡೋದು ಕಡಿಮೆ ಮಾಡ್ತವೆ. ಹಂಗಾಗಿ ಅವನ್ನ ಗಾಳಿ ಮಳೆ ಈ ಥರ ಇದ್ದಾಗ ಸ್ವಲ್ಪ ನೀಟಾಗಿ ಬಚ್ಚಿಟ್ಕೊಬಿಡ್ತಾರೆ, ಒಂದು ಟಾರ್ಪಲ್ಗೆ ಹಾಕ್ಬಿಟ್ಟು ಮುಚ್ಚಿ. ಇವಳು ಆಸೆ ಅಂತೂ ಏನಾದರೂ ಒಂದು ಮಾಡ್ತಾನೇ ಇರ್ತಾಳೆ ನೋಡಿ, ಆ ಥರ ಅದನ್ನು ಗಾಳಿಪಟ ಥರ ಟೈಪು ಆಡಿಸ್ತಾ ಇದ್ಲು. ಹಾಗೆ ಇದು ಆ ಕವರ್ ಏನಾಗಿದೆ ಅಂದರೆ ಬಿಸಿಲಿಗೆ ಒಣಗಿ ಎಲ್ಲ ಸ್ವಲ್ಪ ಕಿತ್ತೋಗಿದೆ. ಆ ಕಿತ್ತೋಗಿರೋದನ್ನ ಈ ಥರ ಸಪ್ಪೆಗೆ ಉತ್ಸೋಣ ಅಂತಂದು ಹೇಳ್ಬಿಟ್ಟು 3 ತಿಂಗಳು ರೋಜಾ ಐಡಿಯಾ ಮಾಡಿ ಅದನ್ನೆಲ್ಲ ನಮ್ಮಮ್ಮ ಒಂಚೂರು ಹೊಲ್ಕೊಟ್ಟಿದ್ದಾಳೆ ದಾರದಲ್ಲಿ. ನಮ್ಮಮ್ಮ ಹೆಂಗೆ ಅಂದರೆ ಈ ಮುಂಚೆ ಎಲ್ಲ ಹಳ್ಳೀಲಿ ತಡಕೆಗಳು ಎಲ್ಲ ಕಟ್ಟಾರೆ ನೋಡ್ರಿ ಮನೆ ಮುಂದೆ. ಅಂಥ ತಡಕೆಗಳೆಲ್ಲ ನಮ್ಮಮ್ಮನೇ ಕಟ್ಟೋದು, ಸೀಬೆಲ್ಲ ಹೊತ್ಕೊಂಡು ಬಂದು. ನಮ್ಮಪ್ಪ ಆ ಥರ ಕೆಲಸಗಳೆಲ್ಲ ಮಾಡ್ತಾ ಇರಲಿಲ್ಲ, ನಮ್ಮಮ್ಮ ಸಖತ್ತಾಗಿ ಮಾಡೈತೆ. ಗಂಡು ಮಕ್ಳು ಮಾಡೋ ಕೆಲಸ ಎಲ್ಲ ನಮ್ಮಮ್ಮನೇ ಮಾಡೋದು. ತಡಕೆಗಳು ಕಟ್ಟೋದಂತೆ, ಕಟ್ಟಿಗೆ ಹೊತ್ಕೊಬರೋದು, ಮತ್ತು ಈ ಥರ ಟಾರ್ಪರ್ಗಳು ಏನಾದ್ರು ಕಿತ್ತೋಗಿದ್ರೆ ಅದನ್ನೆಲ್ಲ ಹೊಲ್ದು ಒದಿಸೋದು, ಮತ್ತು ಬಣವೆ ಹಾಕೊಳ್ಳೋ ಸಮೇತ ನಮ್ಮಮ್ಮನೇ ಮಾಡೈತೆ. ಮುಂಚೆ ನಾವು ಚಿಕ್ಕ ಮಕ್ಕಳಿದ್ದಾಗ ಹುಲ್ಲು ಬಣವೆ ಎಲ್ಲ ಹಾಕೋರಲ್ಲ, ಹಂಗೆಲ್ಲ ಮಾಡೈತೆ. ಯಾಕಂದರೆ ನಮ್ಮಪ್ಪ ಅವಾಗ ಸ್ವಲ್ಪ ನೆಗ್ಲೆಕ್ಟ್ ಜಾಸ್ತಿ, ಹಂಗಾಗಿ ನಮ್ಮಮ್ಮನೇ ಎಲ್ಲ ಕೆಲಸಗಳು ಇನ್ನೇ ಜಗಳ ಮಾಡ್ಕೊತ ಬೈಕಂತ ಏನೋ ಒಂದು ಒಟ್ನಾಗ ಮಾಡೋಕ್ಕದು ಕೆಲಸ ಎಲ್ಲನೂ. ಹಂಗಾಗಿ ಇವಾಗಲೂ ಅಷ್ಟೇ ಆ ಟಾರ್ಪಲೆಲ್ಲ ಕಿತ್ತೋಗಿದ್ರೆ ಅದನ್ನೊಂಚೂರು ಹೊಲ್ದು ಕೊಟ್ಟೈತೆ ನನ್ನ ತಮ್ಮನಿಗೆ. ಅದನ್ನು ನೀಟಾಗಿ ಒದಿಸ್ತಾ ಅವ್ರು ನೋಡಿ. ಅಷ್ಟರಲ್ಲಿ ನಾನು ಅಕ್ಕಿ ಹಾಕ್ಕೊಂಡು ಕುಕ್ಕರ್ಗೆ ತೊಳೆಯೋಣ ಅಂತ ಬಂದರೆ ನಮ್ಮ ಅಮ್ಮ ಬಂದು ನಿಂತೈತೆ ಆಲ್ರೆಡಿ ಮಾತಿಗೆ ಅಂತಂದು. ಸೊ ಇವತ್ತೇನೋ ಸ್ವಲ್ಪ ಫ್ರೀಯಾಗಿದ್ದಾರೆ, ಅದಕ್ಕೆ ಬಂದಿದ್ದಾರೆ ಮಾತಾಡೋಕ್ಕೆ ಅಂತ. ಕೆಲ್ಸಕ್ಕೆ ಹೋದರೆ ಇನ್ನು ಡೈಲಿ ಬರಲ್ಲ, ನಾವೇ ಸಂಜೆ ಟೈಮ್ ಒಂದು 1/2 hour ಮನೆ ಹತ್ರ ಹೋಗ್ಬಿಟ್ಟು ಈಚೆ ಕಡೆ ಮಲಗಿರ್ತಾರಲ್ಲ ಅಲ್ಲೋಗಿ ಮಾತಾಡ್ಕೊಂಡು ಬರ್ತೀವಿ. ಈ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿದ್ದರೆ ಮಾನ್ವಿಕ್ ನೋಡಿ ಈ ಪಾರಿವಾಳನ ಎಲ್ಲ ನೀಟಾಗಿ ಮೇವಾಡಿಸಿ ಅದ್ರ ಕೂಡ್ಬಿಟ್ಟು ಈಗ ಕೀನ ಎಷ್ಟು ಚೆನ್ನಾಗಿ ಜೋಬ್ಗೆ ಹಾಕ್ಕೊಂಡು, ಮತ್ತು ಇಲ್ಲೊಂದು ಪೇಪರ್ ಹಾಕಿದರೆ ನೆನೆದೇ ಇರಲಿ ಅಂತ ಅವ್ನ ಕಷ್ಟ ನೋಡಿ. ಮೇಲೆ ಹತ್ತೋದು ಇಳಿಯೋದು ಅದನ್ನ ಒತ್ಸೋದು ನಗು ಬರ್ತೈತೆ. ಆದರೂ ನಮ್ಮ ಮನೆಯವ್ರು ಸ್ವಲ್ಪ ವೀಡಿಯೋ ಶೂಟ್ ಮಾಡಿದ್ದಾರೆ ನೋಡಿ, ಬಚ್ಚಿಟ್ಕೊಂತ ಅವನೇ ವೀಡಿಯೋ ಶೂಟ್ ಮಾಡ್ತಿದ್ದಾನೆ ನಮ್ಮ ಮಾಮ ಅಂತಂದು. ಆದರೂ ನೋಡಿ ನೀಟಾಗಿ ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು ಎಳೆದು ಒದಿಸ್ತಾವನೆ. ಇದು ಎಲ್ಲ ಕಿತ್ತೋಗಿತ್ತು ಈ ಕಡೆದೆಲ್ಲನೂ. ಆಮೇಲೆ ನನ್ನ ದೊಡ್ಡ ಮಗ ಬಂದುಬಿಟ್ಟು ನೀಟಾಗಿ ಒದಿಸಿ ಕೊಟ್ಟ. ಹಿಂಗೆ ಅವ್ರ ಮಾವ ಅವರಿಬ್ಬರು ಇಲ್ಲಾಂದರೆ ಮಳೆ ಏನಾದರೂ ಬಂದರೆ ಫುಲ್ಲು ಜವಾಬ್ದಾರಿ ಪಾರಿವಾಳದೆಲ್ಲ ನನ್ನ ಅಳಿಯನೇ ತಗೊತಾನೆ. ಅಷ್ಟೊಂದು ಅವನಿಗೂ ಕಾನ್ಫಿಡೆಂಟು, ಇಂಟ್ರೆಸ್ಟ್ ಮೇಯ್ನು. ಹಾಗೆ ನಾನಿಲ್ಲಿ ಶೋಕೇಶ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ, ಅದರಲ್ಲಿ ಕಾರ್ ಇದೆ ನೋಡಿ. ಅರವಿಂದು ಸುಮಾರು ಅಂದರೆ ಒಂದು 4 ವರ್ಷದ ಪಾಪುನೋ 5 ವರ್ಷದ ಪಾಪು ಇದ್ದಾಗ ನಾನು ಈ ಕದ್ರಿಗೆ ಎತ್ಕೊಂಡೋಗಿದ್ದೆ. ನಮ್ಮ ಅಮ್ಮವ್ರದ್ದು ಅದು ಮನೆ ದೇವರು ಕದ್ರಿ ಲಕ್ಷ್ಮೀನರಸಿಂಹಸ್ವಾಮಿ. ಅಲ್ಲಿಗೆ ಹೋದಾಗ ಆ ಕಾರ್ನ ರಿಮೋಟ್ ಕಾರ್ ಅದು ಆಟಾಡೋಕ್ಕೆ ಅಂತ ಕೊಡಿಸಿದ್ದೆ. ಆವಾಗಿಂದ ಅದು ನೆನಪಿಗೆ ಇರುತ್ತೆ ಅಂತಂದು ನಾನು ಅದನ್ನ ಕಳೆದೇ ಇಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಅದು ಕೊಡು ಅಂತ ಕೇಳ್ತಾವಳೆ. ಅವ್ರ ಮಾವ ಬೈತಾ ಇದ್ದ ಬೇಡ ಸುಮ್ಮನೆ ಇರು ಅಂತಂದು. ಇನ್ನೊಂದು ಈಗ ವೀಡಿಯೋ ಬರ್ತಾ ಇರೋದು ನಾನು ಒಂದು 3 days 4 days ಮುಂಚೆ ನಾನು ಶೂಟ್ ಮಾಡಿರುವಂಥದ್ದು ಇದು. ಯಾಕಂದರೆ ಕಿಚನ್ ಮೇಕ್ ಓವರ್ ಮಾಡೋಣ ಅಂತಂದು ಸ್ವಲ್ಪ ಶೀಟ್ಸ್ ಇತ್ತು ನಾನು ಆಲ್ರೆಡಿ ಬುಕ್ ಮಾಡಿರೋವಂಥದ್ದು. ಆ ಶೀಟ್ಸು ವಾಲ್ ಶೀಟ್ಸು ಎಲ್ಲಿಗೆ ಬರುತ್ತೋ ಅಲ್ಲಿವರೆಗೂ ಹಾಕೋಣ, ಉಳಿಕೆಯಾಗಿರೋದು ಮತ್ತೆ ಬುಕ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿ ಒಂದೇ ಸಾರಿ ನಿಮ್ಗೆ ವೀಡಿಯೋ ತೋರಿಸೋಣ ಅಂತಂದು ಒಂದು ಅರ್ಧ ವೀಡಿಯೋನ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ. ತುಂಬ ಜನ ಹೇಳ್ತಾ ಇದ್ರಿ ಕಿಚನ್ ಮೇಕ್ ಓವರ್ ಮಾಡಿ, ಕಿಚನ್ ಸ್ವಲ್ಪ ವಾಲ್ಸ್ ಎಲ್ಲ ಫುಲ್ಲು ಬ್ಲಾಕ್ ಆಗಿದೆಯಲ್ಲ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಳ್ರಿ ಅಂತಂದು ಹೇಳ್ತಾ ಇದ್ರಲ್ಲ. ಸೊ ನನಗೆ ಇದು ಐಡಿಯಾ ಬಂದಿರಲಿಲ್ಲ, ಈ ಥರ ಒಂದು ಪೇಪರ್ಸ್ ಎಲ್ಲ ಹಾಕ್ಬೋದು, ಸ್ಟಿಕ್ಕರ್ಸ್ ಎಲ್ಲ ಹಾಕ್ಬೋದು ಅನ್ನೋದು ಒಂದು ಐಡಿಯಾ ಬಂದಿರಲಿಲ್ಲ. ಸೊ ಹಂಗಾಗಿ ಈಗ ನಾನು
ಈ ಕೆಲಸನ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರ ಮನೆಯಲ್ಲಿ ಇದ್ರು ಇನ್ನೇನು, ಅದಕ್ಕೆ ಸರಿ ಇದೆಲ್ಲ ಸ್ವಲ್ಪ ಈ ಥರ ಸ್ಟಿಕ್ಕರ್ಸ್ ಹಾಕೋಣ ಅಂತ ಅಂದರೆ ಸರಿ ಬಿಡು ಹಾಕೋಣ ಅಂತ ಅಂದರು. ಇನ್ನೇನು ಆ ಶೆಲ್ಫ್ ಮೇಲಿರೋದೆಲ್ಲ ತೆಗಿಬೇಕು. ಅದನ್ನೆಲ್ಲ ತೆಗೆದಿಟ್ಟು ನೀಟಾಗಿ ಎಲ್ಲನೂ ಈ ಥರ ಕೈಯಲ್ಲೇ ಅಂಟಿಸ್ತಾ, ಅದು ಇಬ್ಬರು ಹೆಲ್ಪ್ ಇರ್ಬೇಕು ಹೇಳ್ರಿ. ಒಬ್ಬರು ಆ ಥರ ಅಂಟಿಸ್ತಾ ಇರಬೇಕು, ಇನ್ನೊಬ್ಬರು ಆ ಥರ ಸಪೋರ್ಟಿಗಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಬಬಲ್ಸ್ ಎಲ್ಲ ಬಂದುಬಿಟ್ಟು ಸ್ವಲ್ಪ ಕೆಟ್ಟೋಗ್ಬಿಡುತ್ತೆ ವಾಲೆಲ್ಲನೂ. ಹಂಗಾಗಿ ನಮ್ಮ ಮನೆಯವರು ನಾನಿಬ್ಬರು ಸೇರ್ಕೊಂಡು ನೋಡಿ ಅಷ್ಟು ಕಂಪ್ಲೀಟ್ ಮಾಡಿದ್ವಿ. ಅಷ್ಟಕ್ಕೆ ಆಗಿದ್ದು ಹಾಲ್ಗೆ ಅದು ಪೇಪರು. ಅದಕ್ಕೋಸ್ಕರ ನಾನು ವೀಡಿಯೋನ ಒಂದೇ ದಿನ ಶೂಟ್ ಮಾಡಲಿಲ್ಲ. ಸೊ ಎಷ್ಟಾದರೆ ಅಷ್ಟು ಹಾಕ್ಬಿಟ್ಟು ನೆಕ್ಸ್ಟು ಇನ್ನೊಂದು ಸರಿ ಅಂದರೆ ಇವಾಗಲೇ ಬುಕ್ ಮಾಡೋಣ, ಬರೋಕ್ಕೆ ಇನ್ನೊಂದು 3-4 ಡೇಸ್ ಆಗುತ್ತೆ. ಆವಾಗ ನಾನು ಕಂಪ್ಲೀಟಾಗಿ ಶೂಟ್ ಮಾಡಿದ್ದೀನಿ ನೋಡಿ ವಿಡಿಯೋ. ಸೊ ಫಸ್ಟ್ ಟೈಮ್ ನಾನು ಕಿಚನ್ ಮೇಕ್ ಓವರ್ ಅಂತಂದು ಮಾಡಿರೋದು. ಸೊ ತುಂಬ ದಿನದಿಂದ ತುಂಬ ಜನ ಸಜೆಷನ್ ಕೊಡ್ತಾ ಇದ್ರು ನನಗೆ, ನೀವು ಕಿಚನ್ನ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ, ಹಳೆ ಮನೆ ಅಂತ ಹಂಗೆ ಬಿಡಬೇಡಿ, ಏನಾದರೂ ಒಂದು ಮಾಡರ್ನ್ ಆಗಿ ಟ್ರೈ ಮಾಡಿ ನೋಡೋಣ ಅಂತಂದು ಹೇಳಿ ಹೇಳ್ತಾ ಇದ್ರಿ. ಹಾಗಾಗಿ ನನಗೂ ಒಂದು ಆಸೆ ಇತ್ತು ಏನಾದರೂ ಈ ಥರ ಮಾಡಬೇಕು ಅಂತಂದು. ಆದರೆ ನನಗೆ ಈ ಥರ ಶೀಟ್ಸ್ ಎಲ್ಲ ಹಾಕ್ಬೇಕು ಅನ್ನೋದು ಒಂದು ಐಡಿಯಾ ಇರಲಿಲ್ಲ. ಸೊ ನಾನು ಹಿಂಗೆ ಯೂಟ್ಯೂಬ್ ಎಲ್ಲ ನೋಡ್ತಾ, ಸೊ ಪರವಾಗಿಲ್ವಲ್ಲ ಅಂದರೆ ಅದು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾನು, ಈ ಥರ ಶೀಟ್ಸ್ ಎಲ್ಲ ಅಂಟಾಕ್ಬೋದು ಕಿಚನ್ ವಾಲ್ಗೆ ಅಂದರೆ. ನಮ್ಮ ಮನೆಯವ್ರದ್ದು ಸ್ವಲ್ಪ ಇದು ಮನೆ ಕನ್ಸ್ಟ್ರಕ್ಷನ್ ವರ್ಕೇ ಅಲ್ವಾ, ಸೊ ಅವ್ರಿಗೂ ಗೊತ್ತಿತ್ತು. ಆದ್ರೆ ಅವ್ರು ಏನನ್ನಾರಂದ್ರೆ ಗೋಡೆಗಳು ಈ ತರ ಇರಬಾರ್ದು, ಹೊಸ ಮನೆ ಕಟ್ಟಿರ್ತಾರಲ್ಲ ಅಂತ ಮನೆಗಳಿಗೆ ತುಂಬಾ ಚೆನ್ನಾಗಿ ಹತ್ಕೊಳ್ಳುತ್ತೆ ಅದು, ಇದು ಹಳೆ ಗೋಡೆ ಎಲ್ಲ ಅದೆಲ್ಲ ಕಿತ್ತು ಬರುತ್ತೆ ಮತ್ತೆ ಅಂತ ಅಂದ್ರು. ಪರವಾಗಿಲ್ಲ, ಆದ್ರೂ ಇದು ಹಾಕಿ ಒಂದು 5 months ಬಂದ್ರು ಸಾಕು, ನೆಕ್ಸ್ಟ್ ತೆಗಿಯೋದು ಹಾಕೋದು ಅದೇ ತರನೇ ಮಾಡೋಣ, ತುಂಬಾ ಜನ ನನ್ಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇದನ್ನ ನನ್ಗೆ ಬುಕ್ ಮಾಡಿದ್ರು ನಮ್ಮ ಮನೆಯವರು. ಇನ್ನು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾತ್ರೆ ಆದ್ರೆ ಅವಾಗ ರೆಡಿ ಮಾಡೋಣ ಅಂತ ಇದ್ದೆ. ಇನ್ನ ಜಾತ್ರೆ ಹಿಂದೆ ಹಿಂದೆ ಹೋಗ್ತಾ ಇದೆ ನಮ್ಮೂರಲ್ಲಿ, ಇನ್ನೂ ಅದು ಇದಾಗಿಲ್ಲ, ಫಿಕ್ಸ್ ಆಗಿಲ್ಲ ಡೇಟ್ ಅನ್ನೋದು. ಅದಕ್ಕೋಸ್ಕರ ಸುಮ್ಮನೆ ಏನಕ್ಕೆ ತಡ ಮಾಡೋದು ಅಂತ ಈ ರೀತಿ ನಾನು ಇದು ಮಾಡಿದೆ. ಇರೋವಂಥ ಶೀಟ್ಸ್ ಈ ಥರ ಹಾಕಿದೆ. ಮತ್ತೆ ಇಲ್ಲಿ ನೋಡಿ, ಇದು ಬಂಡೆ, ಗ್ಯಾಸ್ ಬಂಡೆಗೆ ಅಂದ್ರೆ ನಾವು ಬಂಡೆ ಹಾಕಿರ್ತೀವಲ್ಲ ಅದಕ್ಕೂ ಈ ತರ ತರಿಸಿದೀನಿ. ಇದು ಸ್ಟವ್ ಬಂದ್ಬಿಟ್ಟು ಸುಮಾರು ಅಂದ್ರೆ ಒಂದು 10 ವರ್ಷದ ಹಿಂದೆ ತಗೊಂಡಿರುವಂತ ಸ್ಟವ್ ಎತ್ತಿಟ್ಟಿದ್ದೆ. ಈಗಿನ್ನೇನಕ್ಕೆ ಇದೆಲ್ಲ ಹೊಸ ಲುಕ್ ಕಾಣಿಸ್ತಲ್ಲ, ಅದಕ್ಕೋಸ್ಕರ ಇನ್ನ ಬೇಡ, ಅದು ತುಂಬಾ ದಿನ ಯೂಸ್ ಮಾಡಿದ್ದೆ. ಇನ್ನೊಂದು ಈ ತರದ್ದೆಲ್ಲ ಮುರಿದೋಗಿತ್ತದ ಆಗ್ಲೇನೆ, ಒಂದ್ 2-3 ಸರಿ ಚೇಂಜ್ ಮಾಡಿದ್ದೆ ಹೊಸದ್ ತಗೊಂಡ್ ಬಂದು. ಈಗ್ಲೂ ಹೋಗಿತ್ತು, ಇನ್ ಯಾಕೆ ಬಿಡು ಸಾಕು ಅಂತ ಹೇಳ್ಬಿಟ್ಟು ಅದನ್ನ ಎತ್ತಿಟ್ಟು ಇದನ್ನ ತಗೊಂಡೆ. ಪ್ರೆಸ್ಟೇಜ್ ಅಲ್ಲಿ ತಗೊಂಡಿದ್ದೆ ಇದು. ಈಗ ನೋಡಿ ವಾಲ್ ತೋರಿಸ್ತಾ ಇದೀನಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಅಷ್ಟೇ ಹಳೆ ಮನೆ ಏನಾದ್ರೂ ಇದ್ರೆ ಈ ರೀತಿ ಮಾಡ್ಕೊಳ್ಳಿ, ಸೊ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಬ್ರು ಸಿಸ್ಟರ್ ಕಾಮೆಂಟ್ ಮಾಡಿ ಕೇಳಿದ್ರು ನಿನ್ನೆ, ನಾಳೆ ವ್ಲಾಗ್ ಅಲ್ಲಿ ಹೇಳಿ ಸಿಸ್ಟರ್ ಸ್ವಲ್ಪ ಅಂತಂದು. ಸೊ ಇದ್ರ ಬಗ್ಗೆ ಈ ತರ ನೀವು ಶೀಟ್ ಹಾಕಿದ್ರೆ ಇದ್ರ ಮೇಲೆ ನಾವು ಚಪಾತಿ ಒಸಿಬೋದಾ, ಏನು ಪ್ರಾಬ್ಲಮ್ ಆಗಲ್ವಾ ಅಂತಂದು ಕೇಳಿದ್ರಿ. ಪ್ರಾಬ್ಲಮ್ ಅಂತ ಏನೂ ಆಗಲ್ಲ, ಚಪಾತಿ ಒಸಿದ್ರೆ ನೀಟಾಗೆ ಬರುತ್ತೆ. ಆದ್ರೆ ಇದು ಸ್ಟಿಕ್ಕರ್ ಅಲ್ವಾ, ಸೊ ಹಂಗಾಗಿ ಇದು ಹೆಲ್ತ್ಗೆ ಒಳ್ಳೇದಲ್ಲ ಅನ್ಸುತ್ತೆ ನನಗೆ ತಿಳಿದಿರೋ ಪ್ರಕಾರ. ಅದಕ್ಕೋಸ್ಕರ ನೋಡಿ, ನಿಮ್ಗೆ ಕಂಫರ್ಟ್ ಅಂದ್ರೆ ಹೊಸ್ಕೋಬಹುದು. ಇಲ್ಲ ನನ್ಗೆ ಕೇಳೋದಾದ್ರೆ ಸಜೆಷನ್ ನನಗೇನು ಬೇಡ ಅನ್ಸುತ್ತೆ. ಸುಮ್ಮನೆ ಹಲಿಗೆ ಇದು ತಗೊಂಡ್ರೆ ಸಾಕು, ರತುಡಿ ಕಟ್ಟಿ ಮತ್ತೆ ಹಲಿಗೆ ಬರುತ್ತಲ್ಲ ಅದ್ರಲ್ಲಿ ಹೊಸ್ಕೊಂಡ್ರೆ ಸಾಕಾಗುತ್ತೆ. ನನಗೇನು ಸ್ಟಿಕ್ಕರ್ ಮೇಲೆ ಯೂಸ್ ಮಾಡೋದು ಸೇಫ್ ಅಲ್ಲ ಅನ್ಸುತ್ತೆ ನನಗೆ. ಹಾಗಾಗಿ ಸಿಸ್ಟರ್ ಕೇಳಿದ್ರಿ, ಸೊ ಹಂಗಾಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ನೋಡಿ, ಈಗ ನಾನು ಇಷ್ಟಕ್ಕೆ ಹಾಕಿರೋದು ಮೇಲೆ ಕಾಣಿಸ್ತಾ ಇದೆಯಲ್ಲ, ಸೊ ಅದಕ್ಕೆ ಮತ್ತೆ ಇಲ್ಲೊಂದ್ ಚೂರ್ ಹಾಕಿದೀನಿ. ಇದೆಲ್ಲ ಸ್ವಲ್ಪ ಗಲೀಜಾಗಿತ್ತು ಹೇಳ್ರಿ. ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾಗ ನಮ್ಮ ಅಜ್ಜಿಯವ್ರು ಇದ್ದಾಗ, ಅಂದ್ರೆ ನಮ್ಮ ಮನೆಯವರು, ಅವ್ರಪ್ಪ ಅವ್ರ ಅಮ್ಮ ಅವರೆಲ್ಲ ಇದ್ದಾಗ, ಸೊ ಹಂಗಾಗಿ ಅದೆಲ್ಲ ಸ್ವಲ್ಪ ಕರ್ರಗಾಗಿತ್ತು ಗೋಡೆಗಳು. ಅದಕ್ಕೆ ನೋಡಿ ಇಷ್ಟ ಹಾಕಿದೀನಿ. ಸೊ ಇದೊಂದು ಸ್ಟೆಪ್ ಹಾಕಿದೀನಿ, ಮೇಲ್ಗಡೆ ಸ್ಟೆಪ್ ಹಾಕಿಲ್ಲ. ಸೊ ಅದೇನೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ, ಅದಕ್ಕೋಸ್ಕರ ಹಾಕಿಲ್ಲ. ಇದೊಂದು ಸ್ಟೆಪ್ ಹಾಕಿದ್ವಿ, ಮತ್ತೆ ಇದೊಂದು ಸ್ಟೆಪ್ ಹಾಕಿದ್ದು. ಆಮೇಲೆ ಇದು ಒಂದು ಬಂಡೆ ಗಲೀಜಾಗೆ ಇತ್ತೇಳ್ರಿ ಇದನ್ನು. ಸೊ ಇದಕ್ಕೊಂದು ಸ್ಟಿಕ್ಕರ್ ಹಾಕಿದೀವಿ ಈ ತರ. ಮತ್ತೆ ಈ ಸ್ಟಿಕ್ಕರ್ ಬ್ಯಾಕ್ ಸೈಡ್ ಕೊಟ್ಟಿರ್ತಾರಲ್ಲ ಪೇಪರು, ಸೊ ಅದನ್ನ ಕಿತ್ಬಿಟ್ಟು ಇಲ್ಲಿ ಸುಮ್ನೆ ಇನ್ನೇನಕ್ಕೆ ಇಲ್ಲೆಲ್ಲ ಹಾಕೋದು ಅಂತ ಹೇಳ್ಬಿಟ್ಟು ಈ ತರ ಹಾಸ್ಕೊಂಡಿದೀನಿ. ನೋಡಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಸೊ ಈ ತರ. ಸೊ ಈ ಸೈಡ್ನು ಅಷ್ಟೇ ಆ ತರ ಹಾಸಿದೀನಿ. ಸೊ ಹಿಂಗೆ ಟೋಟಲಿ ನೋಡೋದಾದ್ರೆ ಈ ತರ ಇದೆ ನಮ್ಮ ಕಿಚನ್ ಮೇಕ್ ಓವರ್ ಅಂತಂದು ಹೇಳ್ಬೋದು. ಯಾವ ತರ ಇದೆ ಅಂತಂದು ಹೇಳಿ ನೀವು ನೋಡಿದ್ರಲ್ಲ. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ನಮ್ಮ ಮನೆ ಇದ್ದಿದ್ದಕ್ಕೂ ಈಗಿರೋದಕ್ಕೂ ತುಂಬಾ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಡುಗೆ ಮನೆ. ಸೊ ಇದು ಜಾರ್ ಬಂದ್ಬಿಟ್ಟು ಜ್ಯೂಸ್ ಜಾರು, ಮಿಕ್ಸಿ ತಗೊಂಡಲ್ಲ, ಸೊ ಹಂಗಾಗಿ ಇದೊಂದು ಜಾರ್ ಇಲ್ಲೇ ಇಟ್ಟಿದೀನಿ. ಏನಾದ್ರೂ ಒಂದು ಜ್ಯೂಸ್ ಮಾಡಕ್ಕೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ಇನ್ನಿರ 2 ಜಾರ್ಸ್ ಇದ್ರಲ್ಲಿ ಎತ್ತಿಟ್ಟಿದೀನಿ. ಸದ್ಯಕ್ಕೆ ಇದು ಬಳಸ್ಕೊಂತಾ ಇದ್ದೀನಿ. ನೋಡಿ, ಈ ಚಿಕ್ಕ ಜಾರು ಮತ್ತೆ ಇಲ್ಲೊಂದು ಜಾರ್ ಇಟ್ಕೊಂಡಿದೀನಿ. ಜಾಸ್ತಿ ಮಸಾಲೆ ಏನಾದ್ರು ರುಬ್ಕೋಬೇಕಾದ್ರೆ ಇದರಲ್ಲಿ, ಇನ್ನು ಚಿಕ್ಕ ಪುಟ್ಟ ಚಟ್ನಿ ನಮ್ಗೆ ಮನೆಗೆ ಫ್ಯಾಮಿಲಿಗಾದ್ರೆ ಇದಾದ್ರೆ ಆಗುತ್ತೆ. ಸೊ ಮಿಕ್ಸಿ ನೋಡಿ ಈ ತರ ಎಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ. ಆಗ ಒಂದು ಮಳೆ ಹೊಡೆದ್ಬಿಟ್ಟು ಇದೆಲ್ಲ ಈ ತರಕಾರಿ ಕಟ್ ಮಾಡೋದೆಲ್ಲ ಇಲ್ಲಿ ಇಟ್ಕೊಂಡಿದ್ದೆ, ಈಗ ಇಲ್ಲೇ ಇಟ್ಕೊಂಡಿದ್ದೀನಿ ಸೈಡ್ಗೆ. ನೋಡೋಣ, ಇಲ್ಲಿ ನೋಡಿ ಸಕ್ಕರೆ, ಸಾರಿ ಉಪ್ಪು ಮತ್ತೆ ತುಪ್ಪಕ್ಕೆ 2 ಗ್ಲಾಸ್ ಕಂಟೈನರ್ ತಗೊಂಡಿದ್ದೆ, 2 ಹಾಕಿದೀನಿ. ಮತ್ತೆ ಜೀರಿಗೆ ಸಾಸಿವೆಗೆ ಈ ತರದ್ ಬಳಸ್ಕೊಂಡಿದೀನಿ, ಎಲ್ಲ ಗಾಜಿಂದೇನೆ. ಸೊ ಇವೆರಡು ಪಿಂಗಾಣಿ ತಗೊಂಡಿದೀನಿ. ಇದ್ರಲ್ಲಿ ತೊಗರಿಬೇಳೆ ಅವು ಹಾಕೋಬೇಕು, ಇನ್ನೂ ಹಾಕಿಲ್ಲ.
ಇದು ಬಂದ್ಬಿಟ್ಟು ಚಿಕ್ಕದು ಉಪ್ಪಿಗೆ ತಗೊಂಡಿದ್ದೆ. ಸೊ ಈ ತರ ಇಟ್ಕೊಂಡಿದೀನಿ. ಆಯಿಲ್ಗೆಲ್ಲ ಇದೇ ಬಳಸ್ತಾ ಇದೀನಿ. ಇದು ಮುಗ್ದೋದ್ಮೇಲೆ ಮತ್ತೆ ಹೊಸ ತಂದ್ಮೇಲೆ ಅದೇ ಬಾಟ್ಲೆ ಬಳಸ್ಕೊಂತೀನಿ ಹೇಳ್ರಿ. ಸೊ ಈ ತರ ಇಟ್ಕೊಂಡಿದೀನಿ. ನನ್ಗೆ ಈಗ ಟೋಟಲಿ ಲುಕ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡೋದಕ್ಕೆ. ಸೊ ಇದು ಸ್ಟವ್ ಆಗಿರ್ಬೋದು, ಮತ್ತೆ ಹಾಕಿರುವಂತ ವಾಲ್ ಪೇಪರ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ. ಅಡಿಗೆ ಮನೆ ಎಲ್ರಿಗೂ ಒಂದು ಡ್ರೀಮ್ ಆಗಿರುತ್ತೆ ಹೆಣ್ಮಕ್ಳಿಗೆ. ಅದರಲ್ಲಿ ಹಳೆ ಮನೆಗಳಿದ್ದಾಗ ನಮ್ಗೆ ಕಟ್ಕೊಳ್ಳೋ ಅಷ್ಟು ನಮ್ಗೆ ಇದಿಲ್ಲ ಅಂದಾಗ ಈ ತರ ಒಂದು ಮಾಡ್ರನ್ ಲುಕ್ ತರ್ಬೋದು ಅಡಿಗೆ ಮನೆಯಲ್ಲಿ. ಸೊ ಎಕ್ಸಾಂಪಲ್ಗೆ ನಾನ್ ಮಾಡಿದಿನಲ್ಲ ಈ ತರ ಮಾಡ್ಕೋಬಹುದು. ಸೊ ನೋಡಿ, ನಿಮ್ಗೂ ಇಷ್ಟ ಆದ್ರೆ ಒಂದ್ ವೇಳೆ ಅಡಿಗೆ ಮನೆಗಳೆಲ್ಲ ಹಳೆ ಮನೆಗಳಾಗಿದ್ರೆ ನಮ್ ತರ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಗೂ ಒಂಥರ ಮುಜುಗರ ಫೀಲ್ ಆಗಲ್ಲ. ಪರವಾಗಿಲ್ಲಪ್ಪ ಚೆನ್ನಾಗೈತೆ ಅನ್ನೋ ರೀತಿ ತೋರಿಸ್ಬೋದು ಅಡಿಗೆ ಮನೆನ. ಸೊ ನಮ್ ಕಿಚನ್ ಮೇಕ್ ಓವರ್ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.